ಅನುದಿನದ ಆಹಾರ. ಆಗಸ್ಟ್ 16, ಭಾನುವಾರ. ದೇವರಿಗೆ ನಿಮ್ಮ ಹೃದಯವನ್ನು ನೀಡಿರಿ. ಜ್ಞಾನೋಕ್ತಿ 23-26ನೇ ವಚನ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ದೇವರು ಮನುಷ್ಯರಿಗಾಗಿ ಎಲ್ಲವನ್ನ ಸೃಷ್ಟಿಸಿದನು. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಮನುಷ್ಯ ಕುಲಕ್ಕೆ ಆತನು ನೀಡಿದ ದೊಡ್ಡ ಉಡುಗೊರೆಗಳಲ್ಲಿ ಸೇರಿವೆ. ಪರ್ವತಗಳು, ಬೆಟ್ಟಗಳು, ಕಣಿವೆಗಳು, ಮರಗಳು ಮತ್ತು ಸಸ್ಯ ರಾಶಿ ಎಲ್ಲವೂ ಆತನ ಪ್ರೀತಿಯ ಉದಾರತೆ ಕೊಡುಗೆಗಳಾಗಿವೆ. ಆತನು ತನ್ನ ಕರುಣೆಯಿಂದ ನಮ್ಮ ಒಳಿತಿಗಾಗಿ ವಿವಿಧ ರೀತಿಯ ಆಹಾರಗಳನ್ನು ಮತ್ತು ಬದಲಾಗುವ ಋತುಗಳನ್ನು ಒದಗಿಸಿದ್ದಾನೆ. ಭೂಮಿಯ ಮೇಲೆ ಜೀವಿಸಲು ಆತನು ನಮಗೆ ಒಂದು ಅದ್ಭುತವಾದ ಶರೀರವನ್ನು, ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಸಂಬಂಧ ಬೆಳೆಸಲು ಪ್ರಾಣವನ್ನು ಮತ್ತು ಪರಲೋಕದೊಂದಿಗೆ ಸಹವಾಸವನ್ನು ಆನಂದಿಸಲು ಆತ್ಮವನ್ನು ಕೊಟ್ಟಿದ್ದಾನೆ. ಮನುಷ್ಯನು ಪಾಪದಲ್ಲಿ ಬಿದ್ದಾಗ ದೇವರು ಆ ಪಾಪವನ್ನು ತೊಳೆಯಲು ತನ್ನ ಸ್ವಂತ ರಕ್ತವನ್ನೇ ಕೊಟ್ಟನು. ಆತನು ತನ್ನ ಇಡೀ ಶರೀರವನ್ನು ಶಿಲುಬೆ ಮೇಲೆ ಯಜ್ಞವಾಗಿ ಅರ್ಪಿಸಿದನು. ನಮ್ಮ ರೋಗಗಳನ್ನು ಗುಣಪಡಿಸಲು ಆತನು ಸಿದ್ಧವಾಗಿದ್ದನು. ಆತನು ನಮಗೆ ತನ್ನ ಪ್ರೀತಿಯನ್ನು, ಸಮಾಧಾನವನ್ನು ಮತ್ತು ತನ್ನ ಸಂತೋಷವನ್ನು ಕೊಟ್ಟನು. ವಾಸ್ತವವಾಗಿ ಆತನು ತನ್ನನ್ನೇ ಸಂಪೂರ್ಣವಾಗಿ ನಮಗಾಗಿ ಸಮರ್ಪಿಸಿಕೊಂಡನು. ಆದರೂ ನಮಗೆ ಎಲ್ಲವನ್ನ ಕೊಟ್ಟ ನಂತರ ಆತನು ಬದಲಿಗೆ ನಮ್ಮಿಂದ ಕೇಳುವುದು ಒಂದೇ ಒಂದು ವಿಷಯ, ಅದು ನಮ್ಮ ಹೃದಯ. ನಾವು ನಮ್ಮ ಪೂರ್ಣ ಹೃದಯವನ್ನು ಆತನಿಗೆ ಒಪ್ಪಿಸಿದಾಗ ಆತನು ಸಂತೋಷದಿಂದ ಒಳಗೆ ಪ್ರವೇಶಿಸಿ ಅದನ್ನು ತನ್ನ ಆಲಯವನ್ನಾಗಿ ಮಾರ್ಪಡಿಸುತ್ತಾನೆ ಮತ್ತು ಅದನ್ನು ತನ್ನ ನಿವಾಸವನ್ನಾಗಿ ಮಾಡಿಕೊಳ್ಳುತ್ತಾನೆ. ಆತನು ನಮ್ಮ ದೇವರಾಗುತ್ತಾನೆ ಮತ್ತು ನಾವು ಆತನ ಜನರಾಗುತ್ತೇವೆ. ಅನೇಕರು ತಮ್ಮ ತುಟಿಗಳಿಂದ ಮಾತ್ರ ಕರ್ತನನ್ನು ಆರಾಧಿಸುವವರಂತೆ ನಟಿಸುತ್ತಾ ತಮ್ಮ ಹೃದಯಗಳನ್ನು ದೂರವಿಟ್ಟು ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಉಳಿದಿರುವುದು ಎಷ್ಟು ದುರಂತ. ಯೇಸುವು ದುಃಖದಿಂದ ಹೀಗೆ ಹೇಳಿದನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ಅವರ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸೋ ದೂರ ಮಾಡಿಕೊಂಡಿದ್ದಾರೆ. ಯೆಶಾಯ 23:13ನೇ ವಚನ, ಮತ್ತಾಯ 15:8 ಸಹ ಹೋಲಿಸಿ ನೋಡಿರಿ. ನಿಮ್ಮ ಹೃದಯವನ್ನು ನೀವು ಕರ್ತನಿಗೆ ಕೊಟ್ಟರೆ ಆತನು ಅದನ್ನು ಶುದ್ಧೀಕರಿಸಿ ಅದನ್ನು ಪವಿತ್ರಗೊಳಿಸುತ್ತಾನೆ. ಸತ್ಯವೇದವು ಹೀಗೆ ಘೋಷಣೆ ಮಾಡುತ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಮತ್ತಾಯ 5:8ನೇ ವಚನ. ನಮ್ಮ ಕರ್ತನು ನಿಮ್ಮನ್ನು ಆರೋಗ್ಯ, ಬಲ ಮತ್ತು ಜ್ಞಾನದಿಂದ ಆಶೀರ್ವದಿಸುವುದರಿಂದ ನಿಮ್ಮ ಆದಾಯದ ದಶಮ ಭಾಗದಿಂದ ಆತನನ್ನು ಸನ್ಮಾನಿಸುವ ಸೌಭಾಗ್ಯ ಮತ್ತು ಜವಾಬ್ದಾರಿ ನಿಮಗಿದೆ. ನೀವು ಇಷ್ಟಪಟ್ಟು ಮತ್ತು ಸಂತೋಷದಿಂದ ಕೊಟ್ಟಾಗ ದೇವರು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರವನ್ನು ಸುರಿಸುವುದಾಗಿ ಆತನು ವಾಗ್ದಾನ ಮಾಡುತ್ತಾನೆ. ಮಲಾಕಿ 3:10ನೇ ವಚನ. ನಿಮ್ಮ ಮೇಲೆ ತನ್ನ ಆಶೀರ್ವಾದಗಳನ್ನು 1000 ಪಟ್ಟು ಹೆಚ್ಚಿಸುವುದಾಗಿ ಆತನು ವಾಗ್ದಾನ ಮಾಡುತ್ತಾನೆ. ಧರ್ಮೋಪದೇಶ ಕಾಂಡ 1:11 ನಿಮ್ಮ ದಶಮಾಂಶ ಮತ್ತು
ಕಾಣಿಕೆಗಳನ್ನು ಮಾತ್ರ ನೀಡಬೇಡಿರಿ, ನಿಮ್ಮ ಸಮಯವನ್ನು ಆತನಿಗೆ ಕೊಡಿರಿ. ಪ್ರತಿದಿನ ಆತನು ನಿಮ್ಮನ್ನು ಕೃಪೆಯಿಂದ ನೀಡುವ 24 ಗಂಟೆಗಳಲ್ಲಿ ಆತನೊಂದಿಗೆ ನೀವು ಕನಿಷ್ಠ 1 ಗಂಟೆಯನ್ನಾದರೂ ಯಾಕೆ ಮೀಸಲಿಡಬಾರದು? ಆತನನ್ನು ಪ್ರೀತಿಸಲು, ಆತನನ್ನು ಸ್ತುತಿಸಲು, ಆತನಿಗೆ ಹಾಡಲು, ಆತನನ್ನು ಮಹಿಮೆಪಡಿಸಲು ಮತ್ತು ನಂಬಿಗಸ್ತಿಕೆಯಿಂದ ಆತನಿಗೆ ಸೇವೆ ಮಾಡಲು ನಿಮ್ಮ ಸಮಯವನ್ನು ಆತನಿಗೆ ಕೊಡಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕೊಡಿರಿ, ಆಗ ನಿಮಗೂ ಕೊಡುವವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಲೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಲೆಯುವ ಅಳತೆಯಿಂದಲೇ ನಿಮಗೂ ಅಲೆಯುವರು. ಲೂಕ 6ನೇ ಅಧ್ಯಾಯ 38ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 24, ಕೀರ್ತನೆ 94, 95 ಮತ್ತು 96 ಅಧ್ಯಾಯಗಳು. ಸಂಜೆ ರೋಮಾಪುರದವರಿಗೆ 15ನೇ ಅಧ್ಯಾಯ 14ರಿಂದ 33 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.